ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಬಿಂದು ನಿರಂಜನ್. ಇವತ್ತು ನಾನು ಬೆಳಗ್ಗೆ ಬೇಗ ವಾಕಿಂಗ್ ಹೋಗೋಕೆ ಆಗಲಿಲ್ಲ. ಸೊ ಅದಕ್ಕೆ ಸ್ಕೂಲ್ಗೆ ಕಳಿಸಿ ಮತ್ತು ಆಫೀಸ್ಗೆ ಕಳಿಸ್ಬಿಟ್ಟು ಆಮೇಲೆ ನಾನು ವಾಕಿಂಗಿಗೆ ಬಂದಿದ್ದೆ. ಇದು ಬಂದುಬಿಟ್ಟು ನನ್ನ ಬೆಳಗ್ಗೆ ತಿಂಡಿಗೆ ನಾನು ಸೋಯಾ ಚಂಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಜೀರಾ ರೈಸ್ ಮಾಡೋಣ ಮತ್ತು ಅದಕ್ಕೆ ಶೇರ್ವ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಏಲಕ್ಕಿ ಸ್ವಲ್ಪ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಮೇಯ್ನು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕು ಮತ್ತು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಒಂದು 1/2 ಸೋಯಾ ಚಂಕ್ಸ್ನ ನೆನೆಸಿಟ್ಟಿದ್ದೆ. ಇದು ಚಿಕ್ಕದು ಹಾಕ್ಕೊಂಡಿದ್ದೀನಿ. ನೀವು ತುಂಬ ದಪ್ಪದು ಹಾಕ್ಕೊಂಡ್ರೆ ಅದು ಅಷ್ಟೊಂದು ಮಸಾಲ ಹತ್ತೋದಿಲ್ಲ, ಅದಕ್ಕೆ ಸಪ್ಪೆ ಸಪ್ಪೆ ಆಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಾನು ಅಕ್ಕಿ ಹಾಕ್ಕೋತೀನಿ. ಅಕ್ಕಿನ ಚೆನ್ನಾಗಿ ಸ್ವಲ್ಪ ಅದರಲ್ಲೇ ಬಾಡಿಸ್ಕೋತೀನಿ ಎಣ್ಣೆಲೆ. ಅದಾದಮೇಲೆ ಎಷ್ಟು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು 3 ವಿಸಲ್ ಬರೆಸ್ಕೋತೀನಿ. ಮತ್ತು ಶೇರ್ವಾಗೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಹುರಿದಿರೋ ಅಂತಹ ಶೇಂಗಾ ಬೀಜ ಮತ್ತು ಹುರಿದಿರೋ ಎಳ್ಳು, ಹುರ್ಗಡ್ಲೆ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕಬೇಕು, ಯಾಕಂದರೆ ಆಲ್ರೆಡಿ ಹಾಕಿದ್ದೀವಿ ಅಲ್ವಾ. ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಕಲರ್ ಸ್ವಲ್ಪ ಡಾರ್ಕಾಗಿ ಬರುತ್ತೆ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೈಸ್ ಆಗೋ ಹಾಗೆ. ಅದಾದಮೇಲೆ ಈ ಕಡೆಗೆ ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು, ಇಲ್ಲ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡು ಅಲ್ಲೆರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಹಾಕಿ ನಾನು ಹುರ್ಕೋತಾ ಇದ್ದೀನಿ. ಅದಾದಮೇಲೆ ನೀವು ಎಣ್ಣೆಗೆ ಏನು ಬಿಸಿಗೆ ಇಟ್ಕೊಂಡಿರ್ತೀವಲ್ಲ ಎಣ್ಣೆಗೆ ಸ್ವಲ್ಪ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ, ಆದ್ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮಸಾಲೆ ರುಬ್ಬಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಯಾಕೆಂದರೆ ನಾವು ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹುರಿದಿಲ್ಲ, ಹಸಿದೆ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ಅಂದರೆ ಗೂರಾಡ್ಕೊತ ಅದನ್ನು 1-2-3 ಕುದಿಗಳು ಕುದಿಸ್ಕೋಬೇಕು, ಅದು ಗೂರಾಡಿ. ಅದಾದಮೇಲೆ ಬೇಕಾದ್ರೆ ನೀವು ನೀರು ಹಾಕಿ ಆಮೇಲೆ ಉಪ್ಪು, ಕೊತ್ತಂಬರಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಅಷ್ಟೇ. 1-2 ನಿಮಿಷ ಅದು ಎಲ್ಲದನ್ನು ನೀವು ಸಿಮ್ಮಿಗಿಟ್ಟೆ ನೀವು ಕುದಿಸ್ಕೋಬೇಕು, ಇಲ್ಲಾಂದ್ರೆ ತಳ ಬೇಗ ಹಿಡಿದು ಬಿಡುತ್ತೆ, ಯಾಕೆಂದರೆ ಮಸಾಲೆ ಕೆಳಗಡೆ ಎಲ್ಲ ಮಸಾಲೆ ಇರುತ್ತಲ್ವ. ಸೊ ಹಾಗಾಗಿ ಅಷ್ಟೇ. ಅದಕ್ಕೆ ನಿಮಗೆ ತಿಕ್ಕಬೇಕು ತಿನ್ನಬೇಕು, ನಿಮಗೆ ಇದನ್ನು ನೀವು ಇದೇ ಶೇರ್ವನ ನೀವು ದೋಸೆ, ಚಪಾತಿ ಅದಕ್ಕೂ ತಿನ್ಕೋಬೋದು. ಅದಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಇದು ರೈಸಿಗಾದರೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ, ಯಾಕೆಂದರೆ ರೈಸಿಗಲ್ವ, ಸೊ ಬೇಕಾಗುತ್ತೆ. ಸೊ ಈ ಕಡೆ ರೆಡಿ ಆಯಿತು. ಮಗನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಕ್ಕೆ ಹೇಗಿದೆ ಚಿಂತ್ಯ ಹಿಂಗಂದ್ರೆ ನೋಡಿದ್ರಲ್ಲ, ಇವನಿಗೆ ತಿನ್ಸೋಕ್ಕೆ ನಾನು ಹಾಲು ಪೂರ್ಸ ಸುತ್ತಾಡಿಸಿ ತಿನ್ನಿಸ್ಬೇಕು, ಯಾಕೆಂದರೆ ತಿನ್ನೋದಿಲ್ಲ. ನನಗೆ ಬೇಡ, ನನಗೆ ಸಾಕು, ನನಗೆ ಟೈಮ್ ಆಯಿತು, ಆಲ್ರೆಡಿ 8:45 ಆಯಿತು ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಬೇಗ ಬೇಗ ತಿನ್ನಿಸ್ಬಿಟ್ಟು ಅವ್ನು ಸ್ನ್ಯಾಕ್ಸಿಗೆ ಆಲ್ ಟೈಮ್ ಫೇವ್ರೇಟ್ ಮಿಲ್ಕಿ ಬಿಸ್ಕೆಟ್ ಅವನಿಗೆ ತುಂಬ ಇಷ್ಟ, ಅದ್ರ ಜೊತೆಗೆ ಪೀನಟ್ ಬಟರ್ ಹಚ್ಚಿ ಸ್ನ್ಯಾಕ್ಸ್ಗೆ ಇಟ್ಟು ಕಳಿಸ್ದೆ. ಅವ್ರನ್ನ ಕಳಿಸಿ ಒಂದು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಮತ್ತೆ ನನ್ನ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಕ್ಲೀನ್ ಮಾಡೋದಿರುತ್ತಲ್ಲ, ಸೊ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ಕೊತ ಕೂತ್ಕೊಂಡೆ. ಇತ್ತೀಚೆಗೆ ನಾನು ಸ್ವಲ್ಪ ಕೆಲವೊಂದೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ಮಾಡೋವಂಥ ಅಡುಗೆಗಳಲ್ಲಿ ಎಲ್ಲ ಥರದ್ದು ಒಂಥರ ಬ್ಯಾಲೆನ್ಸ್ ಡಯಟ್ ಆಗಿರಬೇಕು. ಹೌದು, ಫೀಲ್ಡ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಫೀಲ್ಡಲ್ಲೇ ಇರ್ತಾರೆ. ಸೊ ಹಾಗಾಗಿ ಎನರ್ಜಿ ಕೂಡ ಬೇಕೇ ಬೇಕು.
ಸೊ ಏನಂತ ನಾವು ಹಾಗಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ, ಎಲ್ಲ ಥರದ್ದು ಬಾಡಿಗೆ ಸಪ್ಲಿಮೆಂಟ್ಸ್ ಇರಬೇಕು. ಪ್ರೋಟೀನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಥರದ್ದು ಸಿಗಬೇಕು ಅಂದರೆ ನಾವೆಲ್ಲ ಥರದ್ದು ವೆಜಿಟೇಬಲ್ಸ್ನ ತಿನ್ನಬೇಕು ಅಂತ. ಸೊ ಅವರು ಕೆಲವೊಂದೊಂದು ದಿನ ತಿಂತಾ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬೇರೆ ಬೇರೆ ಥರ ಮಾಡಲಿಕ್ಕೆ ಟ್ರೈ ಮಾಡಿದೆ. ಅಟ್ಲೀಸ್ಟ್ ಟೇಸ್ಟ್ ಚೇಂಜ್ ಆದರೆ ಈಸಿಯಾಗಿ ತಿನ್ಬೋದು ಅಂತ. ಇನ್ನು ನನ್ನ ಮಗನ ವಿಚಾರಕ್ಕೆ ಬಂದರೆ ಅವನು ಆ್ಯಸ್ ಯೂಶ್ವಲ್ ಗೊತ್ತೇ ಇರೋ ಹಾಗೆ ಅವನಿಗೆ ರೈಸ್ ಐಟಮ್ಸ್ ಅಂದರೆ ಕೆಲವೊಂದೊಂದು ಅದರಲ್ಲಿ ಜೀರಾ ರೈಸ್ ಒಂದು ಸ್ವಲ್ಪ ಪರವಾಗಿಲ್ಲ, ಅದು ಬಿಟ್ಟರೆ ಪುಳಿಯೋಗರೆ, ಅದೆರಡು ಬಿಟ್ಟರೆ ಇನ್ನು ಯಾವ ಥರದ್ದು ಅಷ್ಟು ಲೈಕ್ ಮಾಡಲ್ಲ ಅವನು. ಗಿಡಗಳಿಗೆ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ನಾನಿಲ್ಲಿ ಬಯೋ ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ವಾತಾವರಣದಲ್ಲಿ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ, ಸೊ ರೈನಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಅಷ್ಟು ಇದನ್ನು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಗಿಡಗಳಿಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ. ನಮ್ಮನೆಯವ್ರದ್ದು ವರ್ಕಿಂಗ್ ಫೀಲ್ಡ್ ಇದೆ, ಅಂದರೆ ಅಗ್ರಿಕಲ್ಚರಲ್ ಫೀಲ್ಡ್ ಆಗಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ. ಸೊ ಅವರೇ ನನಗೆ ಬಯೋ ಆರ್ಗ್ಯಾನಿಕ್ ಸ್ಪ್ರೇ ಮಾಡು ಅಂತ ಹೇಳಿದ್ದು. ಸೊ ಹಾಗಾಗಿ ಸ್ಪ್ರೇ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಇದನ್ನು ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ, ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಪ್ರೇ ಎಲ್ಲ ಮಾಡ್ಕೊಂಡಾದ್ಮೇಲೆ ನಂದು ಸ್ವಲ್ಪ ಕ್ರಾಫ್ಟ್ ಮಾಡ್ತಾ ಕೂತಿದ್ದೆ. ಅದನ್ನು ಇದರಲ್ಲಿ ವಿಡಿಯೋಗೆ ಹಾಕೋಕ್ಕೆ ಹೋಗಲಿಲ್ಲ, ಕಾರಣ ಇಷ್ಟೇ, ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಾಕಲಿಲ್ಲ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಲಾಸ್ಟ್ ಸಂಡೇ ಅಪ್ಪಾಜಿ ಬಂದಿದ್ರಲ್ವ, ಸೊ ಅವ್ರು ಬರ್ತಾ ಹಾಗೆ ತೆಂಗಿನಕಾಯಿಗಳನ್ನ ತೊಗೊಂಡು ಬಂದಿದ್ದರು. ಅದ್ರ ಜೊತೆಗೆ ರಾಗಿ ಮತ್ತು ಉಪ್ಪಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದರು. ಸೊ ತೆಂಗಿನಕಾಯಿನಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ. ಅಚ್ಚು ಬಂದಮೇಲೆ ಸ್ಕೂಲಿಂದ ಸ್ನ್ಯಾಕ್ಸ್ ಕೇಳ್ತಾನೆ ಅಲ್ವಾ, ನಾವು ಆದಷ್ಟು ಬೇಕ್ರಿ ಐಟಮ್ಸ್ ಕಡಿಮೆನೇ ನಾವು ತರೋದಿಲ್ಲ. ಇವನ್ ಅವನು ಕೂಡ ಕೇಳೋದಿಲ್ಲ, ಬಿಸ್ಕೆಟ್ಸ್ ಆಗಿರಬಹುದು ಆ ಥರದ್ದೇನು ಕೇಳಲ್ಲ. ಅವಾಗವಾಗ ಚಿಪ್ಸ್ ಒಂದು ಕೇಳ್ತಾನೆ ಅಷ್ಟೇ. ಅದು ಹಾಗಾಗಿ ಇಲ್ಲಿ ಕೋಕೋನಟ್ ಜಾಸ್ತಿ ಇರೋದ್ರಿಂದ ಕೋಕೋನಟ್ ಯೂಸ್ ಮಾಡಿಕೊಂಡು ಬರ್ಫಿ ಥರ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಕೋಕೋನಟ್ಗೆ ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಬಾಣಲಿಗೆ ತುಪ್ಪ ಹಾಕಿ ಇದನ್ನು ಬಿಸಿ ಆದಮೇಲೆ ಹಾಲು ಹಾಕಬೇಕು. ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಾಲು ಚೆನ್ನಾಗಿ ಕುದಿಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಸಕ್ಕರೆ ಹಾಕಿದೆ. ಸಕ್ಕರೆ ನಾನು ಯಾವ ಥರ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಂತಂದರೆ 3 ಕಪ್ಪು ಹುರಿದಿರೋ ಕೋಕೋನಟ್ಟು ಮತ್ತು 1 ಕಪ್ಪು ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದರೆ 1.5 ಕಪ್ ಸಕ್ಕರೆ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ. ಆಮೇಲೆ ಕಸ್ಟರ್ಡ್ ಪೌಡರ್ನ ನಾನು ಆಲ್ರೆಡಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕಲಸಿ ನಾನು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ದಂಥ ತೆಂಗಿನಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕಂದ್ರೆ ಮೀನ್ಸ್ ಅದನ್ನು ಹಾಲೆಲ್ಲ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ಅದಾದಮೇಲೆ ಆ ಟ್ರೇಗೆ ಮಾಡಿಟ್ಕೊಂಡಿರೋದನ್ನು ಹಾಕಿ ಅದನ್ನು ಚೆನ್ನಾಗಿ ಈಕ್ವಲ್ ಆಗೋ ಹಾಗೆ ಮಾಡ್ಕೋಬೇಕು. ಈಕ್ವಲ್ ಮಾಡಿಕೊಂಡು ಅದನ್ನು ಬಿಸಿ ಇರುವಾಗಲೇ ಕಟ್ ಮಾಡಿಟ್ರೆ ಒಳ್ಳೆ. ಕಟ್ ಮಾಡಿಬಿಟ್ಟು ನೀವು ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು 2 to 3 hours ಇಟ್ಬಿಟ್ಟು ಆದಮೇಲೆ ಅದನ್ನು ನೀವು ಯೂಸ್ ಮಾಡ್ಕೊಬೋದಂದ್ರೆ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲಾದರೆ ನನ್ನ ಮಗ ಇಷ್ಟಪಡ್ತಾನೆ. ಸೊ ಹಾಗಾಗಿ ಅವನಿಗೋಸ್ಕರನೇ ಸ್ವಲ್ಪ ಬೇರೆ ಸ್ನ್ಯಾಕ್ಸ್ ಟೈಮಿಗೆ ಮಾಡಿಟ್ರೆ ಅವನು ಖುಷಿಯಾಗಿ ಅದನ್ನು ಸ್ವೀಟ್ ಮಾಡಿಬಿಟ್ಟು ಅವನಿಗೆ ಕಾಣಿಸೋ ಥರ ಇಟ್ಬಿಟ್ರೆ ಅವನು ಓಡಾಡ್ಕೊಂಡು ಅವನು ಯಾವಾಗ ಫ್ರೀ ಇರ್ತಾನೆ ಅಲ್ವಾ, ಸೊ ಆವಾಗ ಅದನ್ನು ಬಂದುಬಿಟ್ಟು ತೊಗೊಂಡು ತಿಂತಾ ಇರ್ತಾನೆ. ಅವನು ತಿನ್ನೋದ್ರಲ್ಲೇ ನಮಗೆ ಒಂದು ಆನಂದ ಅಂತ ಹೇಳ್ಬೋದು. ಬಿಕಾಸ್ ಅವನು ಕೇಳಲ್ಲ, ನಾವು ಕೊಡದೇ ಇದ್ರೆ ಅವ್ನು ಕೇಳೋದು ಇಲ್ಲ, ಹಾಗಾಗಿ ಅಷ್ಟೇ. ಸೊ ಮಧ್ಯೆ ನಾನೇನು ಮಾಡ್ತೀನಿ, ಬಾಟ್ಲು ತುಂಬಿಟ್ಕೊಂಡಿರ್ತೀನಲ್ವಾ. ಯಾಕೆ ತುಂಬಿಟ್ಕೋತೀನಿ ಅಂತಂದರೆ ನನಗೆ ನೀರು ಕುಡಿಯೋದೇ ನೆನಪಾಗಲ್ಲ. ನಾನು ಸ್ವಲ್ಪ ನೀರು ಕುಡಿಯೋದು ಕಡಿಮೆ. ಅದು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಕಣ್ಣಿಗೆ ಕಾಣೋ ಹಾಗೆ ಬಾಟಲ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ನೋಡಿದಾಗೆಲ್ಲ ಅದನ್ನು ನಾನು ಕುಡಿತಾ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಂಡಿರ್ತೀನಿ. ಸರಿ, ಅವನು ಮತ್ತೆ ಅಚ್ಚು ಸ್ಕೂಲಿಂದ ಬರೋಷ್ಟೊಳಗಡೆ ನಾನು ಆಲ್ಮೋಸ್ಟ್ ಕೆಲಸಗಳೆಲ್ಲ ನಾನು ಮಾಡಿಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಅವ್ನು ಬಂದಮೇಲೆ ನನಗೆ ಅವನದೇ ಕೆಲಸಗಳಾಗೋಗುತ್ತೆ. ಸೊ ಹಾಗಾಗಿ ಅವ್ನು ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಆಮೇಲೆ ನಾನು ಟ್ಯೂಷನ್ ತೊಗೊಳೋದ್ರಿಂದ ಟ್ಯೂಷನ್ಗೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಂದು ಆಲ್ಮೋಸ್ಟ್ ಅಡುಗೆಗಳನ್ನೆಲ್ಲ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಅಡುಗೆಗೂ ಕೂಡ ನಾನು ಸಾಂಬಾರನ್ನ ಮಧ್ಯಾಹ್ನನೇ ಮಾಡಿಟ್ಬಿಡ್ತೀನಿ. ನಾನು ಬಸ್ಸಾರು ಮಾಡಿದ್ದೆ, ಸೊ ಅದನ್ನು ಮಾಡಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ನಾನು ಕ್ಲೀನಿಂಗಿಗೆ ಬೇರೆ ನಾನೇನು ಯೂಸ್ ಮಾಡೋದಿಲ್ಲ. ಡೆಟಾಲ್ ಮತ್ತು ವಿಮ್ ಲಿಕ್ವಿಡ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಆ ಸೊಲ್ಯೂಷನ್ ತೋರಿಸಿದ್ನಲ್ಲ ಅದನ್ನು ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡ್ತೀನಿ ಅಷ್ಟೇ. ಸೊ ಕ್ಲೀನ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಟ್ಟಿಟ್ಬಿಟ್ಟು ನಾನು ಅವನಿಗೆ ಆಲ್ರೆಡಿ 3 o'clock ಆಗೋಗ್ಬಿಟ್ಟಿತ್ತು. ಸೊ ಕರ್ಕೊಬರೋಣ ಅಂತ ಸ್ಕೂಲಿಗೆ ಏಕೆ ಚಿಕ್ಕವನಿದ್ದಾಗ ಹೌದು ಹೇಳ್ತಾರೆ, ನೀನು ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಬಾ ಹಾಲು ತೊಗೊಂಡು ಬರೋಣ.
ಸ್ಕೂಲಿಂದ ಬರುವಾಗಲೇ ಆಲ್ರೆಡಿ ಸ್ಟೋರಿ ಸ್ಟಾರ್ಟ್ ಮಾಡಿರ್ತಾನೆ. ಆ ದಿನ ಪೂರ್ತಿ ಏನೇನಾಗಿತ್ತು ಅದನ್ನೆಲ್ಲ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸ್ಕೂಲಲ್ಲಿ ಏನಾಯಿತು, ನನಗೆ ಕಂಪ್ಲೇಂಟ್ಸ್ಗಳು, ಅವ್ನ ಫ್ರೆಂಡ್ಸ್ ಮೇಲೆ ಕಂಪ್ಲೇಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಹಿಂಗೆ ಏನಾದರೂ ಸ್ಟೋರೀಸ್ ಹೇಳ್ತಾನೆ ಹೋಗ್ತಾನೆ. ಇಲ್ಲೊಂದು ಸ್ಟೋರಿ ಹೇಳ್ತಿದ್ಯಲ್ಲ ಹೇಳು. ಅಪ್ಪದು 5 ಫೋನ್ ಇತ್ತು. 5? ಯಾಕೆಲ್ಲ ಫಸ್ಟ್ ನಾನು ಚಿಕ್ಕವನಿದ್ದಾಗ ಒಂದು ಫೋನು ಅದು ಹಿಂಗೆ ಪ್ರೆಸ್ ಮಾಡ್ಬೋದಾಯ್ತು ಆನ್ ಮಾಡಕ್ಕೆ. ನಾನು ನನಗೆ ಕೊಡು ಅಂದ್ರೆ ಅಪ್ಪ ಕೊಟ್ಟು ಅವಾಗೆಲ್ಲ ಲಾಸ್ಟ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಯಾರೋ ತಗಂತು, ಅದು ಹೋಯ್ತು. ಆಮೇಲೆ OnePlus ತಗಂತು, ಆಮೇಲೆ ಅದು ಹೋಯ್ತು ಅಂತ ಅಪ್ಪರು ಬೇರೆ ತಗಂತು. ಆಮೇಲೆ ಐಫೋನ್. ಐಫೋನ್ ಆದ್ಮೇಲೆ ಅದೇ ಹೊಸದು ಓಪೋ. ಹಂಗಂದ್ರೆ ಅಪ್ಪ 5th ಫೋನ್ ಅದು. ಯಾವುದು? ಓಪೋ. OnePlus ಇನ್ನೂ ಸ್ವಲ್ಪ ವರ್ಕ್ ಆಗ್ತೈತೆ, ಚಾರ್ಜಿಂಗ್ ಪ್ರಾಬ್ಲಮ್ ಅಲ್ಲ, ಆದ್ರೂ ವರ್ಕ್ ಆಗ್ತೈತೆ. ಅಂದ್ರೆ ಅಪ್ಪ ಎಷ್ಟು ರಿಚ್ ಇರ್ಬೋದು. ಅಯ್ಯೋಯ್ಯೋ. ಸೊ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ? ಫೋನು 3 ಹೋಯ್ತು. ಏನಾಯ್ತು? 3 ಏನಾಯ್ತು? ಹೋಯ್ತು, ಒಂದೇ ಒಂದು ಏನೇನೋ ಇಶ್ಯೂಸ್ ಆಯ್ತು. ಇದು ಸ್ವಲ್ಪ ವರ್ಕ್ ಆಗ್ತೈತೆ OnePlus. ಸೂಪರ್ ಬಿಡು. ಈ ಥರ ಸ್ಟೋರೀಸ್ನ ಹೇಳ್ತಾ ಇರ್ತಾನೆ. ಅವನಿಗೆ ಅವ್ರ ಪಪ್ಪ ರೀಸೆಂಟಾಗಿ ಒಪ್ಪೋ ಫೋನ್ ತೊಗೊಂಡ್ರು. ಸೊ ಹಾಗಾಗಿ ನಮ್ಮ ಪಪ್ಪ ಹತ್ರ ನನಗೆ ಗೊತ್ತಿರೋ ಹಾಗೆ ಇಷ್ಟು ಫೋನ್ಸ್ ತೊಗೊಂಡಿತ್ತು, ಈ ಥರ ಆಯಿತು ಅಂತ ಸ್ಟೋರಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇ ಥರ 1 by 1 ಏನಾದರೂ ಒಂದು ಸ್ಟೋರಿಗಳನ್ನ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಅದೇನು ಬಿಟ್ವೀನ್ ನನಗೆ ಟ್ಯೂಷನ್ ಮತ್ತು ಸ್ಕೂಲಿನ ಮಧ್ಯೆ ನನಗೊಂದು 1.5 hour ಟೈಮ್ ಸಿಗತ್ತಲ್ಲ, ಅದು ಇವನೊಂದು ಸ್ಟೋರೀಸ್ನ ಕೇಳೋದ್ರಲ್ಲೇ ಆಗೋಗ್ಬಿಡತ್ತೆ. ಸೊ ಕೇಳ್ತಾ ಅವನಿಗೆ ಸ್ವೀಟ್ನ ಕೊಟ್ಟಿದ್ದಾಯಿತು. ಸೊ ಖುಷಿಯಿಂದ ಅಂದರೆ ಈ ಸ್ವೀಟ್ನ ನೀವು ತುಂಬ ದಿನ ಇಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಇದು ನಾನು ಹಸಿ ಕೊಬ್ಬರಿ ಯೂಸ್ ಮಾಡಿರೋದ್ರಿಂದ ತುಂಬ ದಿನ ಇಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಒಂದು 3 to 4 days ಫ್ರೀಝರಲ್ಲಿ ಇಟ್ಕೊಂಡ್ರೆ ನೀವು ಬೇಕಾದರೆ ಇಟ್ಕೊಂಡು ತಿನ್ಕೋಬೋದು. ಆಚೆ ಇಟ್ಟು ಕೊಡ್ತೀನಿ ಅಂತ ಅಂದರೆ ತುಂಬ ದಿನ ಇಡೋಕ್ಕಾಗಲ್ಲ. ಒಂದು 2-3 ದಿವಸದಲ್ಲೇ ನೀವು ಅಷ್ಟರೊಳಗೆ ಖಾಲಿ ಮಾಡಿಬಿಡಬೇಕು. ಸೊ ಹಾಗಾಗಿ ಅದಾದಮೇಲೆ ನನ್ನ ಟ್ಯೂಷನ್ ಆ್ಯಸ್ ಯೂಶಲ್ ನನ್ನ ಟ್ಯೂಷನ್ ಟೈಮ್ ಆಗಿರೋದ್ರಿಂದ ನನ್ನ ಟ್ಯೂಷನ್ ಮಕ್ಕಳ ಜೊತೆಗೆ ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಸೊ ಅದು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಆ್ಯಸ್ ಯೂಶಲ್ ಇರುತ್ತಲ್ಲ, ಏನಾದರೂ ಡಿಮ್ಯಾಂಡ್ಸ್ ಇರುತ್ತೆ ಹೇಳ್ತಾ ಇರೋದು. ಹೇಗಿದೆ? ನಿಜವಾಗ್ಲೂ ಹೇಳ್ಬೇಕು. ನಿಜ? ಎಷ್ಟು ಕೊಡ್ತೀಯ 10ಗೆ ಮಾರ್ಕ್ಸ್? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 9.7. 3 ಮಾರ್ಕ್ಸ್ ಯಾಕೆ ಹೋಯ್ತು ಅಂದರೆ 0.3 ಯಾಕೆ ಹೋಯ್ತು? ಬಿಕಾಸ್ ಆಫ್ ಶೇಪ್. ನಮ್ಮದು ಊಟ ರೆಡಿ ಇದೆ. ಸೊ ಮುದ್ದೆ, ಬಸ್ಸಾರು ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ, ರೈಸು. ಇಷ್ಟು ಊಟದ್ದು ಮುಗಿಸಿ ಇದು ಮಾಡಿದ್ರೂ ನನ್ನ ಮಗನ ಮಾತು ಇನ್ನೂ ಮುಗಿದಿಲ್ಲ. ಸೊ ಇನ್ನೂ ಸ್ಟಿಲ್ ಸ್ಟೋರಿ ಹೇಳ್ತಾನೆ ಇದ್ದಾನೆ. ಹಂಗಂದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಅವನದು ಕ್ಲಾಸ್ ಬಂದುಬಿಟ್ಟು 2nd ಫ್ಲೋರು, ಮತ್ತು ಟೆನ್ನಿಸ್ ಕ್ಲಾಸ್ ಬಂದುಬಿಟ್ಟು ಫುಲ್ ಟಾಪ್ ಫ್ಲೋರಲ್ಲಿರುತ್ತೆ. ಸೊ ಬಿಟ್ವೀನ್ ಅವ್ನು ತುಂಬ ಸರಿ ಒಂದು 7 to 8 times ಹತ್ತದು ವಾಶ್ರೂಮ್ಗೆ ಹೋಗಬೇಕು. ಹಾಗಾಗಿ ಅವನೇನು ಮಾಡ್ತಾನೆ, ಹತ್ತದು ಇಳಿಯೋದು ತುಂಬ ಆಗುತ್ತಲ್ವ. ಸೊ ಕಾಲು ನೋವು ಅಂತ ಇದ್ದ. ಸೊ ಬಾರು ಆಯಿತು ಕಾಲು ಒತ್ತೀನಿ ಅಂತ ಹೇಳಿ ಕಾಲು ಒತ್ತಕ್ಕಂದ್ರೆ ಇಲ್ಲ ನಾನು ಫಸ್ಟ್ ಒತ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬಂದು ಒತ್ತಾ ಇದ್ದಾನೆ ಅವನು. ಸೊ ಅವನು ಒತ್ತಿದ್ಮೇಲೆ ನಾನು ಸ್ವಲ್ಪ ಒತ್ತಷ್ಟೊಳ ಮಲ್ಗೆ ಬಿಟ್ಟ. ಸೊ ಅವನಿಗೆ ಸ್ವಲ್ಪ ಕಾಲಿಗೆ ಮತ್ತು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಹಚ್ಚೋ ಅಭ್ಯಾಸ ಡೈಲಿ ಇದೆ. ಸೊ ಹೀಗಿತ್ತು ನನ್ನ ದಿನಚರಿ. ಥ್ಯಾಂಕ್ ಯು ಎವ್ರಿವನ್.